ಗಂಗಮ್ಮವ್ರೆ, ಅಪ್ಪಣ್ಣ ಯಾಕಿನ್ನೂ ಪಾಠಕ್ಕೆ ಬಂದಿಲ್ಲ? ಎದೆ ಸಿಡಿದ್ರೆ ಒಂದು ಅಕ್ಷರ ಇಲ್ಲ ಮುಂಡೆ ಮಗನಿಗೆ. ಪಾಠಕ್ಕೆ ಹೋಗೋದು ಬಿಟ್ಬಿಟ್ಟು ಇಲ್ಲಿ ಬಂದು ಆಟ ಆಡ್ತಾ ಇದ್ಯಾ? ತಗೊಳ್ಳಿ ಹಂಗಾರೆ, ಕರ್ಕೊಂಬಂದಿನಿ ಕಳ್ಬಡಿ ಮಗನ. 500 ಹತ್ರ ಚಾರಿ ಚುಚ್ಚಿ ನನ್ನನ್ನೇ ಹೊಡ್ಸ್ತೀಯ ಕತ್ತೆ ಮುಂಡೆ. ಇವತ್ ನಿನ್ ಬುಲ್ಡೆ ಹೊಡೆದಾಕ್ತೀನಿ. ನನ್ನ 2 ಮಕ್ಳು ಸೇರಿ ಮನೆನೆಲ್ಲ ಪುಡಿ ಮಾಡ್ತೀವಿ. ನೀನ್ ಬಂದು ಅವಕ್ 4 ಬಾರ್ಸ್ ಬುದ್ಧಿ ಹೇಳ್ದೆ ಇದ್ರೆ ಮನೆದೆಲ್ಲ ಹಂಚ್ನು ಹೊಡೆದಾಕ್ಬಿಡ್ತೇವೆ ಮುಂಡೆವು. ಲೇಕಳ ಹೋಗೋ, ಆ 2 ಲೈಕ್ಳು ಎಲ್ಲಿದ್ದು ಒದ್ದಾಡ್ಕೊಂಬರ ಅವ್ರನ್ನ. ಚನಿಕಾ, ಅಮ್ಮ ಪಟೇಲ ಕರ್ಕೊಂಬರಕ್ ಹೋಗಿದ್ದಾಳೆ. ಅವನೇನಾದ್ರು ಬಂದ್ರೆ ನಮ್ ಬೆನ್ಮೂರ ಮುಳಿತಾಳೆ. ಬಾ ಹೊಡೋಗೋಣ. ಪಟೇಲ ನಮ್ಗೆ ಹೊಡಿತಿರ್ತಾನಲ್ವಾ, ಅವನ್ಗೆ ತಿರುಮಂತ್ರ ಹಾಕೋಣ. ಈ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚೋಣ. ನಮ್ಮಲ್ಲಿ ಪಟೇಲ ಆಗ್ತಾನೆ ದಡೇಲ. ಚನಿಕಾ, ಬೆಂಕಿ ಹಚ್ಕೊಂಡ್ಬಿಟ್ಟಿದೆ, ಹೋಗೋ. ಅಯ್ಯೋ ಬೆಂಕಿ! ಅಯ್ಯೋ ಅಪ್ಪಣ್ಣ ಬಾರ, ನಾನ್ ಬೆಂಕಿ ಸಿಗಾಕೊಂಡಿದ್ದೀನಿ, ಸತ್ತೋಗ್ಬಿಡ್ತೀನಿ ಬಾರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಗಂಗಮ್ಮವ್ರೆ, ಏನು ಹುಡುಕ್ತಾ ಇದ್ದೀರಾ? ನನ್ನ ಮಕ್ಕಳು 500 ಗುಡಿಗೇನಾರು ಬಂದಿದ್ವಾ? ಇಲ್ವಲ್ಲ. ಬೆಳಿಗ್ಗೆ ಹೋದವು, ಇನ್ನೂ ಮನೆಗೆ ಬಂದಿಲ್ಲ. ಮುಂದೆ ಹೊಟ್ಟಕ್ಕೂ ಏನೂ ತಿಂದಿಲ್ಲ. ಪಾಪ ಎಷ್ಟು ಹಸ್ಕೊಂಡಿವ್ಯೋ ಏನೋ. ನಾನು ಪಟೇಲ್ರಿಗೆ ಹೇಳ್ತೀನಿ ಅಂತ ಹೇಳಿ ಸುಮ್ಮನೆ ಹೆದರಿಸ್ಬಿಟ್ಟೆ ಅವನ್ನ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಗುರುವೇ, ಓಂ ನಮಃ ಶಿವಾಯ. ಬಿಡಿಸ್ರೋ. ಅಯ್ಯೋ ಅಯ್ಯೋ, ಪಟೇಲ್ರೇ ಪಟೇಲ್ರೇ ಪಟೇಲ್ರೇ, ಕಪಿಲ್ ಗದ್ದೆಗೆ ಬೆಂಕಿ ಬಿದ್ದಿದೆ, ಬನ್ನಿ. ಬೆಂಕಿ ಹಚ್ಚೋನು. ಗಂಗಮ್ಮವ್ರೆ ಗಂಗಮ್ಮವ್ರೆ, ಕಪಿಲ್ ಗದ್ದೆಗೆ ಬೆಂಕಿ ಬಿದ್ದಿದೆ. ಚೆನ್ನಿಗಯ್ಯ ಸಿಕ್ಕಾಕೊಂಡಿದ್ದಾರೆ. ನಮ್ ಚೆನ್ಗನ? ಅಯ್ಯೋ, ಯಾವ ಸುಳೆ ಮಗ ಹಚ್ಚಿದ್ನ ಬೆಂಕಿನ? ಯಾವಾಗ ನೋಡಲು ಲಿಂಗ ಪೂಜೆ ಆಗುತ್ತಾದಣ್ಣ. ಕಬ್ಬಿನ ಗದ್ದೆ ಬೆಂಕಿ ಹಚ್ಕೊಂಡ್ಬಿಟ್ಟೈತೆ. ಕಬ್ಬಿನ ಗದ್ದೆ ಅಪ್ಪಣ್ಣ ಎಲ್ಲಿದ್ದೀರೋ? ಮಾತಾಡ್ರೋ. ಅಪ್ಪಣ್ಣ
ಬರ್ರೋ 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 ಅట్లాಗೆ ನನ್ನ ಮಕ್ಳು ಬೆಂಕಿ ಸಿಕ್ಕಾಕೊಂಡಿದ್ದಾರೆ ಯಾರು ಹುಡುಗರು ಪಟೇಲ ನನ್ನ ಮಕ್ಳು ಬೆಂಕಿ ಸಿಕ್ಕಾಕೊಂಡಿದ್ದಾರೆ ಯಾರು ಕಳ್ಸೋ ಅಯ್ಯೋ ದುಡ್ಸೋ ತಡೀರಿ ತಡೀರಿ ಗಂಗಮ್ಮ ಎಲ್ಲ ಕಲ್ಸಿದ್ದೀನಿ ಅಮ್ಮ ಅಮ್ಮ ನಾನು ಇಲ್ಲಿದ್ದೀನಿ ಚನ್ಗ ಎಲ್ಲಿದ್ದೀರೋ ಅಮ್ಮ ನಾನು ಇಲ್ಲಿದ್ದೀನಿ ಬೇಗ ಅವ್ರನ್ನ ಕಳ್ಸ ಅಯ್ಯೋ ಅಯ್ಯೋ ನನ್ನ ಮಗ ತೆಂಗಿನ ಮರದ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಯಾರು ಉಳಿಸ್ರು ಪಟೇಲ ಪಟೇಲ ನನ್ನ ಮಗ ಬೆಂಕಿ ಸಿಕ್ಕಾಕೊಂಡ್ಬಿಡ್ತಾನೆ ಅವ್ನು ಸಾಯ್ಕಾದ್ನವ್ರು ಕಳ್ಸೋ ತಡೀರಿ ಗಂಗವ್ವ ಕರ್ಕೊಂಡ್ಬರ್ತಾರೆ ತಡೀರಂತೆ ತಡೀರಿ ತಾಯಿ ತನಕ ನಿಂಗೆ ಹೇಗೋ ಗೊತ್ತಾಗಬೇಕು ನಿನ್ ಮಕ್ಳು ಯಾರು ಬೆಂಕಿ ಬಿದ್ದರೆ ಗೊತ್ತಾಗ್ತಾ ಇತ್ತು ನನ್ನ ಸಂಕ ಏನು ಅಂತ ಚೆನ್ನಿಗ ಚೆನ್ನಿಗ ಅಲ್ಲೇ ಇರು ಯಾರು ಕರ್ಕೊಂಡ್ ಬರ್ತೀನಿ ಅಮ್ಮ ಅಮ್ಮ ಬೆಂಕಿ ಜೋರಾಗಿದೆ ಸತ್ತೋಗ್ಬಿಡ್ತೀನಿ ಅಯ್ಯೋ ಅಯ್ಯೋ ನಿನ್ ಕಾಲಿಗೆ ಕೊಡೋ ಹೋಗ ನಿನ್ನ ಅಮ್ಮ ಯಾಕೆ ಯಾರು ಗಂಡಸು ನನ್ನ ಮಗನ್ ಕಾಪಾಡ್ರ ಸಣ್ಣ ಮುಂಡೆ ಮಕ್ಳ ಇಲ್ಲಿ ಯಾವನು ಗಂಡ್ಸ್ ಕುಟ್ಲ ನಿಲ್ಬೇನ್ರ ಅಯ್ಯೋ ಐನೋರೆ ಐನೋರೆ ನನ್ನ ಮಗ ಚಂದ್ಗ ಬೆಂಕಿಲ್ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ ಯಾರು ಕಾಪಾಡಿ ಅವನ್ನ ತಡೀರಿ ಗಂಗಮ್ಮವ್ರೆ ಚೆನ್ನಿಗ ಮರದ ಮ್ಯಾಗಿದ್ದಾನೆ ಅವನಿಗೆ ಬೆಂಕಿ ತಟ್ಟಲ್ಲ ಅಯ್ಯೋ ಸನ್ಯಾಸಿ ಮುಂಟದೆ ಇಲ್ಲೂ ತತ್ವ ಹೇಳಕ್ ಬಂದ್ಯಾ ನಿಂಗ್ ಮನೆ ಇಲ್ಲ ಮಠ ಇಲ್ಲ ನೀನೇ ಹೋಗಿ ಕರ್ಕೊಂಬ ಅವನ್ನ ಆಯ್ತ್ರವ ನಾನೇ ಹೋಗ್ತೀನಿ ಏ ಬಾರ ಬೀರ ಆ ಕಡೆ ತೋಡಿದೆ ಬೆಂಕಿ ತಟ್ಟಲ್ಲ ಬಾ ಹೋಗೋಣ ಬಾ ಬರ ಬರ ಏ ಚೆನ್ನಿಗ ಹೆದರ್ಕೋಬೇಡ ಕೆಳಗ್ ಜಿಗಿ ಕೆಳಕ್ ಹಾರ್ಬಿಡು ಇಲ್ಲಿ ನೀರೈತೆ ಪೆಟ್ಟಾಗೋಲ್ಲ ಅಯ್ಯೋ ಬೇಡ ನಂಗೆ ಭಯ ಆಗುತ್ತೆ ನನ್ಗೆ ಈಜ ಬರಲ್ಲ ಸತ್ತೋಗ್ಬಿಡ್ತೀನಿ ಸತ್ತೋಗ್ಬಿಡ್ತೀನಿ ಇಲ್ಲಿ ಮೊಳ್ಕಾಳಷ್ಟು ಮಾತ್ರ ನೀರೈತೆ ಮುಳುಗೋಲ್ಲ ಹಾರು ಇಲ್ಲ ನಂಗೆ ಭಯ ಆಗುತ್ತೆ ಆಗಲ್ಲ ಏನೋರೆ ಆಗಲ್ಲ ಏಯ್ ಜಿಗಿಯಾ ಐನೋರೆ ನಂಗೆ ಚುಚ್ಚಬೇಡ ಕೈ ಜಾರುತ್ತೆ ಜಿಗಿ ಹಂಗೆ ನಂಗೆ ಚುಚ್ಚಬೇಡ ಜಾರು ಸಿಗಾಕ್ಬಿಡ್ತೀನಿ ಹಾಗೆ ಹಿಡ್ಕೊ ಹಿಡ್ಕೊ ಕಾಲು ಹಿಡ್ಕೊ ಹಾಗೆ ಅಪ್ಪಣ್ಣ ಎಲ್ಲ ಅವನು ಬೆಂಕಿಲ್ ಸಿಗಾಕೊಂಡಿದ್ದಾನೇನೋ ಅವನ ಸಿಗಾಕೋತಾನೆ ಬೆಂಕಿ ಹಚ್ಚಿದವನು ಓಟಕ್ಕಿತ್ತ ಇದಂತೆ ಏನಾದ ತಿರ್ಗ ಅಪ್ಪಣ್ಣ ಬೆಂಕಿ ಹಾಕದ್ನ ಹ್ಞೂ ರೀ ಯಾಕೆ ಯಾಕೆ ಬೆಂಕಿ ಹಾಕ್ದ ಸ್ವಲ್ಪ ತಡೀರಿ ಎಲ್ಲ ಹೇಳ್ತೀನಿ ಈ ಚಂದ ನಿಜವಾಗ್ಲೂ ಅಪ್ಪಣ್ಣ ಬೆಂಕಿನ ತಪ್ಪಿಸ್ಕೊಂಡೇನೋ ಹ್ಞೂ ಕಣಮ್ಮ ಎಷ್ಟು ಸಲ ಅದನ್ನೇ ಕೇಳ್ತೀಯಾ ಗಂಗವರೇ ನೀವು ಬಾಯಿ ಮುಚ್ಕೊಂಡಿರಿ ಮೊದಲು ಅದ್ಯಾಕೆ ಬೆಂಕಿ ಹಚ್ಚಿದ ಅಂತ ಅವನ ಬಾಯಿಂದ ಕೇಳಿ ತಿಳ್ಕೊಬೇಕು ರೇ ಚೆನ್ಗ ನೋಡಿದ್ದು ಒಂದು ಚೂರು ಬಿಡದೆ ಹೇಳು ನಿನ್ನ ತಮ್ಮ ಅದ್ಯಾಕ್ಲ ಕಬ್ಬದ ಜೊತೆಗೆ ಬೆಂಕಿ ಹಚ್ಚಿದ ಎಲ್ಲ ನಿಮ್ಮಿಂದಲೇ ಆಗಿದ್ದು ಏನಂತೆ ನಾನಾ ಅದೇಂಗೆ ಅಮ್ಮ ಚಾಡಿ ಚಿಸ್ದಾಗೆಲ್ಲ ನೀವು ನಮ್ಮ ದನ ಬಡ್ದಂಗೆ ಬಡಿತಿದ್ರಲ್ಲ ಅದಕ್ಕೆ ನಿಮ್ಮ ಪಾಠ ಕಲ್ಸೋಣ ಅಂತ ನಿಮ್ಮ ಗದ್ದೆಗೆ ಬೆಂಕಿ ಹಚ್ದ ಬೆಂಕಿ ಜೋರಾತು ಅವನು ಓಟಕ್ಕಿತ್ತ ನಾನು ಸಿಗಾಕೊಂಡೆ ಓಹೋ ನಾನು ದನ ಬಡ್ದಂಗೆ ಬಿಡ್ತೀನಂತ ಅದಕ್ಕೆ ನನಗೆ ಪಾಠ ಕಲಿಸ್ಕೊಡ್ತಾನಂತ ಸರಿ ಹಂಗಾರೆ
ಬರ್ಲ ಇತ್ಲಾಗೆ ಏನ್ ಬುದ್ಧಿ ಹೋಗ್ಲಾ ಅವೈದ ಇಲ್ಲೇ ಎಲ್ಲೋ ಅಡಿಕೊಂಡವನೇ ಓದ್ಕೊ ಬರ್ಲ ಅವನ. ಆಯ್ತು ಬುದ್ಧಿ. ದನ ಬಡ್ದಂಗೆ ಬಿಡಿಯೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಚಮಡ ಸುಲ್ದು ಬಿಡ್ತೀನಿ. ಛೇ ಪಟೇಲ್ರೆ, ಈ ಹುಡುಗ ಹೇಳೋ ಕಥೆನ ನಂಬೋಕಾಯ್ತದ? ನಾವು ಸುಳ್ಳು ಹೇಳ್ತಿಲ್ಲ ಐನೋರೆ. ಬೆಂಕಿ ಹಚ್ಚೋದು ಅವನೇ. ಬೇಕಾದ್ರೆ ದೇವರಾಣೆ ಮಾಡಿ ಹೇಳ್ತೀನಿ, ಸಿಗಾಕೊಂಡಿದ್ದು ಮಾತ್ರ ನಾನು. ಇಲ್ಲ ಇಲ್ಲ, ಇವನು ಹೇಳೋದನ್ನ ನಂಬಕ್ಕಾಗಲ್ಲ. ಅವ್ನು ಕಡ್ಡಿ ಪೆಟ್ಕೆಲ್ ಸಿಕ್ತೋ? ನಿಂಗೆ ಅಷ್ಟು ಗೊತ್ತಾಗಲ್ಲನಯ್ಯ. ಇಷ್ಟು ಉದ್ದ ಇದ್ದಾನೆ, ಬೀಡಿ ಸೆದು ಚಟ, ಯಾವಾಗಲೂ ಬೆಂಕಿ ಪಟ್ನ ಜೋಬಲ್ಲಿ ಇಟ್ಕೊಂಡಿರ್ತಾನೆ. ಏ ಕಾಳ, ಯಾಕೋ ಸುಳ್ಳು ಹೇಳ್ತೀಯಾ? ಅವನು ಶಾನ್ ಬೋಗ್ರ ಮಗ, ಅವನಿಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಅವನು ಬೀಡಿ ಸೇತಾನೆ ಅಂತ ಸುಳ್ಳು ಹೇಳಿದ್ರೆ ನಿನ್ನ ಬಾಯಲ್ಲಿ ಹುಳ ಬೀಳುತ್ತೆ. ಅಮ್ಮ, ಕಾಳಯ್ಯ ಸುಳ್ಳು ಹೇಳ್ತಾ ಇಲ್ಲ. ಅಪ್ಪಣ್ಣ ದಿನಾಗ್ಲೂ ಬಿಡಿ ಸೇತಾನೆ, ನಂಗೂ ಸೇದು ಅಂದ. ನಾ ಬೇಡ ಅಂದೆ. ಈ ಗಂಗಾವ್ಗೆ ಮಕ್ಳ ಬಗ್ಗೆ ರಣ ಪ್ರೀತಿ. ಎಲ್ಲ ಸರಿ ಇದ್ದಾಗ ಬೋಳಿ ಮಗನ ಸುಳ್ಳು ಮಗನ ಅಂತ ಬೈತಿರ್ತಾರೆ. ಅದೇ ತಪ್ಪು ಮಾಡಿದಾಗ ಮುದ್ದು ಮಾಡ್ತಾರೆ. ಪಟೇಲ್ರೇ, ಪಟೇಲ್ರೇ, ಅಪ್ಪಣ್ಣ ಹೊಲ್ದಾಗ ಎಲ್ಲಿ ಅಡಿಕೊಂಡಿಲ್ಲ ಪಟೇಲ್ರೇ. ಲಿಂಗಾಪುರ ಕಡೆ ಓಡೋಗ್ಬಿಟ್ಟಂತೆ. ಹಂಗ ಸರಿ, ಹಂಗಾರೆ ನೀವೆಲ್ಲ ಈ 5 ಕರ್ಕೊಂಡು ಮನೆಗೆ ಹೋಗ್ರಿ. ಒತ್ತಾರೆಗೆ ವಿಚಾರಿಸ್ಕೊಳವ. ಪಟೇಲ್ರೇ, ಪಟೇಲ್ರೇ, ಯಾಕ್ಲ ಕಳ ಹಂಗ್ ಬಡ್ಕೋತಾ ಇದೀಯಾ? ಅಪ್ಪಣ್ಣಯ್ಯ ಸಿಕ್ಕಿದ್ರು. ಹಾ, ಸಿಕ್ನಾ? ಎಲ್ಲಿದ್ದ? ನಿನ್ನೆ ರಾತ್ರಿ ಏಟೋ ತುಡ್ಕಿದ್ರು, ಸಿಗ್ಲೇ ಇಲ್ಲ. ಊರ್ ಬಿಟ್ಟು ಹೊಂಟಾಗೋಣ ಅಂತ ತಿಳ್ಕೊಂಡ್ವು. ಇವತ್ತು ಹೊತ್ತಾರೆ ನಾನು ಬೋರಾನು ಹುಲ್ ತರೋಣ ಅಂತ ಮುನೇಗೌಡ್ರು ತಪ್ಲಿಗೆ ಹೋದ್ರೆ ಕಾಲಿಗೇನು ಎಡುವ್ದಂಗಾತು. ಹುಲ್ ತೆಗೆದು ನೋಡಿದ್ರೆ ಅಪ್ಪಣ್ಣಯ್ಯ. ಸರಿ, ಈಗೆಲ್ಲವನೇ? ಅಲ್ಲೇ ಮಂಟಪದಲ್ಲಿ ಕೂರ್ಸ್ ಬಂದಿದ್ವಿ. ಬೋರಣ್ಣ ಕಾವಲವನೇ. ಹೌದಾ? ಸರಿ, ನೀವು ಹೋಗಿ ಅಯ್ಯ ಶಾಸ್ತ್ರಿಗಳು, ಅಣ್ಣ ಜೋಯಿಸರು, ರೇವಣ್ಣ, ತಿಮ್ಮೇಗೌಡ, ಐನೂರನ್ನ ಎಲ್ಲ ಕರ್ಕೊಂಡು ಶಾನ್ ಬೋಗರ್ ಮನೆ ತಕ್ಕ ಬಾ. ನಾನು ಬರ್ತೀನಿ. ಗಂಗಮ್ಮರೇ, 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 ಗುಡಿಲಿ ಎಲ್ಲರೂ ಪಂಚಾಯತಿಗೆ ಸೇರವ್ರೆ. ಉರಿಯೋ ಮನೆಯಲ್ಲಿ ಇರಿದವನೇ ಜಾಣ ಅಂತ ನಮ್ಮ ಕಡೆ ಒಂದು ಗಾದೆ ಇದೆ. ನಿನ್ನೆ ಕಬ್ಬಿನ ಗದ್ದೆಗೆ ಬೆಂಕಿ ಬಿತ್ತಲ್ಲ, ಅದರ ಎಷ್ಟೆಷ್ಟು ಲಾಭ ಪಡಿಬೇಕು ಅಂತ ಎಲ್ಲರೂ ಲೆಕ್ಕ ಹಾಕ್ತಾವ್ರೆ. ನೀವು ಪಂಚಾಯತಿನಲ್ಲಿ ನಾಲ್ಗೆ ಬಿಗಿ ಹಿಡಿದು ಮಾತಾಡಿ, ಬೀಸೋ ದೊಣ್ಣೆಗೆ ತೋಪ್ಸ್ಕೊಳ್ಳಿ. ನೀವು ಸಿಟ್ಟೇನಾದರೂ ಮಾಡ್ಕೊಂಡ್ರೋ ತೊಂದರೆಗೆ ಸಿಕ್ಕಾಕೋತೀರ. ಏನು ನಾನು ಹೇಳಿ ತಿಳಿತಲ್ಲ? ಬರ್ತೀನಿ. ಏಯ್ ಲೇ ಅಪ್ಪಣ್ಣ, ಯಾಕ್ಲಾ ಕಬ್ಬಿನ ಗದ್ದೆಗೆ ಬೆಂಕಿ ಹಾಕ್ದೆ? ನೋಡು, ಹೆದರ್ಕೋಬೇಡ, ಧೈರ್ಯವಾಗಿರು. ನನ್ ಗೊತ್ತಿಲ್ಲ ಕಣ್ರಿ, ಅದ್ಯಾಕ್ ಬೆಂಕಿ ಹೊತ್ಕೋತ ನನ್ ಗೊತ್ತಿಲ್ಲ. ನೋಡಿದ್ರಾ, ಬೆಂಕಿ ಹಾಕಿದವ್ ಅಲ್ಲಿ ಬಂತು. ಏನೀಗ ಬಾಯ್ತ್ಲಾಗೆ ನೀ ಏನ್ ಹೇಳ್ತೀಯಪ್ಪ? ಅಪ್ಪಣ್ಣ ಸುಳ್ಳು ಹೇಳ್ತಾನ್ರಿ. ನಾನೇ ನೋಡಿದೆ, ಅವನೇ ಬೆಂಕಿ ಹಚ್ಚಿದ್ದು. ಕೇಳಿದ್ರ ಗಂಗಾ ಅವರೇ, ನಿಮ್ಮ ಹಿರೇ ಮಗ ಕಬ್ಬಿನ ಗದ್ದೆಗೆ ಬೆಂಕಿ ಹಚ್ಚಿದ್ದು ಹೌದು ಅಂತ ಒಪ್ಕೋತಾನೆ.
ಕಿರಿಯ ಮಗ ಇಲ್ಲ ಅಂತಾನೆ. ನೀವಿದ್ರಾಗೆ ಯಾರ ಮಾತು ಒಪ್ತೀರಾ ಹೇಳಿ? ಗಂಗಮ್ಮವರೇ ಸುಮ್ಕವ್ರೆ ಅಂದ್ರೆ ಈ ಚೆನ್ನಿಗನ್ ಮಾತನ್ನ ಒಪ್ಕೊಂಡವ್ರೆ ಅಂತ ಆಯ್ತು ಅಲ್ವೇನ್ರವ? ಪಟೇಲ್ರೇ, ಈ ಸಂಗಪ್ಪ ಹೇಳೋ ಮಾತು ಒಪ್ಕೊಳ್ಳೋದು ಕಷ್ಟ. ಅಪ್ಪಣ್ಣ ಬಹಳ ಚುರುಕು. ಈ ಚೆನ್ನಿಗ ರವಷ್ಟು ಪೆದ್ದು ಏನು ತಿಳಿಯಾಕಿಲ್ಲ. ಸಂಜೆ ಬೇರೆ ಮಸ್ಕು ಇವನ್ ಏನು ಕಣ್ಣು ಏನು ಹೇಳಿದ್ನೋ, ಹಂಗಾಗಿ ಇವನ್ ಮಾತು ಒಪ್ಕೊಳ್ಳೋದು ಒಳ್ಳೇದಲ್ಲ. ಜಂಗಮಯ್ಯ, ನಮ್ಮ ಪರ ವಹಿಸ್ಕೊಂಡು ಮಾತಾಡ್ತೀನಿ ಅಂತ ಬಂದ್ಬಿಟ್ಟು ಊರ್ನವ್ರ ಮುಂದೆಲ್ಲ ನನ್ನ ಮಗನ ಪೆದ್ದ ದಡ್ಡ ಅಂತ ಇದ್ಯಾ? ಯಾಕೆ ನಿಂಗೇನು ಪಿತ್ತ ನೆತ್ತಿಗಿಡ್ದೆ ಹಾಗೆ? ಬಾರ ಚೆನ್ಗ. ಪಟೇಲ, ಊರ್ನವ್ರು ತಿಳ್ಕೊಂಡ ಹಾಗೆ ನನ್ನ ಮಗ ಏನು ದಡ್ಡ ಅಲ್ಲ, ನಮ್ಮ ಚೆನ್ಗ ಬಾಳ್ ಚೂಟಿ. ಗಂಗಮ್ಮವ್ರೆ, ನನ್ನ ಮಾತು ಕೇಳಿ. ಕೇಳೋದು ಬೇಡ, ಹೇಳೋದು ಬೇಡ. ಚೆನ್ನಿಗ ಹೇಳಿದ್ದು ಸರಿ ಅಂತ ಆದರೆ ಅಪ್ಪಣ್ಣ ಕಬ್ಬಿನ ಗದ್ದೆಗೆ ಬೆಂಕಿ ಇಟ್ಟಿದ್ದು ಅಂತ ಆಗುತ್ತೆ. ಆಗ ಊರಿನವರೆಲ್ಲ ಸೇರಿಕೊಂಡು ದಂಡ ಹಾಕ್ತಾರೆ. ಅದನ್ನು ನೀವೇ ಕೈಯಿಂದ ಕಟ್ಟಬೇಕಾಗತ್ತೆ. ಅದಕ್ಕೆ ಈ ನಾಟಕನೂ ಬೇಡ, ಗೀಟ್ಕನೂ ಬೇಡ. ನಾ ಯಾಕೆ ಯಾರಿಗಾರ ಹೆದರ್ಬೇಕು? ನನ್ನ ಮಕ್ಳೇನು ತಪ್ಪು ಮಾಡಿಲ್ಲ. ಸರಿ, ಈಗ ಯಾರ ನುಕ್ಸಾನ್ ಎಷ್ಟೆಷ್ಟು ಅಂತ ಹೇಳ್ರಪ್ಪ. ನಂದು ವೈನಾಡ್ ಚೀನಿ ಕಬ್ಬು, ಕಲ್ಸಕ್ರೆ ಅಂತ ಬೆಲ್ಲ ಆಗ್ತಿತ್ತು. ಆಣಿಗೆರಡ ಚಂದ್ರು ಬೇಸ್ತವಾರ ಸಂತೆಯಲ್ಲಿ ಜನ ಎಗರಿಸ್ಕೊಂಡು ಹೋಗ್ತಿದ್ರು. ಏನಿಲ್ಲ ಅಂದ್ರು ನನಗೆ 600 ರೂಪಾಯಿ ನುಕ್ಸಾನ್ ಆಗೈತೆ. ಈಗ ರಾಚೆಯಿಂದೇನೋ 600 ರೂಪಾಯಿ ಅಂತ ಆಯ್ತು. ಸಂಗಡ ನಿನ್ ಲೆಕ್ಕ ಎಷ್ಟಪ್ಪ? ನಂದು ಹೋದ ವರ್ಷಕ್ಕಿಂತ ಈ ವರ್ಷ ಕಬ್ಬು ಜಾಸ್ತಿ ಬೆಳೆದಿತ್ತು ಪಟೇಲ್ರೆ. ಹೋದ ಸಾಲಲ್ಲಿ ಖರ್ಚೆಲ್ಲ ಕಳೆದು ಒಂದು 200 ರೂಪಾಯಿ ಕೈಯಲ್ಲಿ ಉಳಿದಿತ್ತು. ಈ ವರ್ಷ ಏನಿಲ್ಲ ಅಂದ್ರೂ ಒಂದು 700-800 ರೂಪಾಯಿ ಲಾಭ ಬರ್ತಿತ್ತು ಅಂತ. ಸಂಗಪ್ಪ, ಇದು ಬಹಳ ಅನ್ಯಾಯ. ನಿಂಗೆ ಲಾಗಾಯ್ತಿನಿಂದ ಆಗ್ತಿದ್ದು 2 ಗಾಡಿ ಕಬ್ಬು, 800 ರೂಪಾಯಿ ನುಕ್ಸಾನು ಅಂದರೆ ನಂಬಕ್ಕಾಯ್ತದ? ರೇವ ಶೆಟ್ರೆ, ನಿಮ್ಮ ಲೆಕ್ಕ ಎಷ್ಟು? ಅವ್ರಿಗೆ ನುಕ್ಸಾನ್ ಆಗಿದೆ. ಅವ್ರು ಯಾವಾಗಲೂ ಕಬ್ಬು ಕುಬ್ಸಾಗಿತ್ತು, ಆಲೇನೂ ಆಗಿತ್ತು, ಸಂತೆಗೆ ಬೆಲ್ಲ ಕಳಿಸಿದ್ದು ಆಗಿದೆ. ಅದೇನೋ ಸರಿ, ಆದರೆ ಬೆಂಕಿ ಹಚ್ಚದೇ ಇದ್ದಿದ್ರೆ ಕೂಳೆ ಕಬ್ಬು ಬರ್ತಿತ್ತು. ಅದರಿಂದ ಏನಿಲ್ಲ ಅಂದರೂ ಒಂದು 500-600 ರೂಪಾಯಿ ಆದರೂ ಲಾಭ ಸಿಗ್ತಿತ್ತು. ಆಮೇಲೆ ಪಟೇಲ್ರೆ, ನಂಗಾದ ನುಕ್ಸಾನಿನ ಲೆಕ್ಕನೂ ಹಾಕಬೇಕು. ನಿಮ್ದ್ಯಾವುದು ಲೆಕ್ಕ ಯಾ ಶಾಸ್ತ್ರಿಗಳೇ? ನಿಮಗೆ ಗದ್ದೆನೂ ಇಲ್ಲ, ಕಬ್ಬು ಇಲ್ಲ. ಅದು ಸರಿ, ಆದರೂ ಇವರು ಯಾರೇ ಕಬ್ಬರದ್ರು ಗಣಪತಿ ಪೂಜೆಗೆ ನನ್ನೇ ಕರೀತಿದ್ರು. ಪೂಜೆ ಮಾಡಿಸಿದ್ದಕ್ಕೆ 2 ಪಿಂಡಿ ಬೆಲ್ಲ 2 ರೂಪಾಯಿ ಕೊಡ್ತಾ ಇದ್ರು. ಈ ವರ್ಷ ಕಬ್ಬೆಲ್ಲ ಸುಟ್ಟೋಯ್ತು, ಯಾರು ಪೂಜೆ ಕರ್ಸೋಲ್ಲ. ಅದಕ್ಕೆ ಆ ಬಾಬ್ತು 20 ಪಿಂಡಿ ಬೆಲ್ಲ 20 ರೂಪಾಯಿ ಕೊಡಿಸ್ಕೊಡ್ಬೇಕು ಪಟೇಲ್ರೆ. ನಿಮ್ಮ ಲೆಕ್ಕ ಭಾರಿ ವಜನ್ ಆಯ್ತು ಶಾಸ್ತ್ರಿಗಳೇ. 500 ಹೇಳ್ತಿರೋದು ಸರಿ. ಇದು ಸರಿಯಾದ ನುಕ್ಸಾನ್ ಎಷ್ಟು ಅಂತ ಲೆಕ್ಕ ಹಾಕಕ್ಕೆ ಸೇರಿರೋ ಪಂಚಾಯಿತಿ, ಅಡ್ಡದಿಡ್ಡಿ ಲೆಕ್ಕಕ್ಕಲ್ಲ. ಈ ನುಕ್ಸಾನಿನ ಲೆಕ್ಕ ಆಗ್ತಾ ಕುಂತ್ಕೊಂಡ್ರೆ ಯಾವುದು ಬಗೆಹರಿಯೋಲ್ಲ. ಅಪ್ಪಣ್ಣ ಬೇಕು ಅಂತ ಏನು ಈ ಕೆಲಸ ಮಾಡಲಿಲ್ಲ, ಏನೋ ತೆಪ್ಪು ಮಾಡ್ದ, ಅಚಾತುರ್ಯ ನಡೆದು ಬಿಡ್ತು. ಈ ಚೋಟುದ್ದ ಹುಡುಗ ಕೋಲ್ ತಗೊಂಡು 4 ಬಡಿಬೇಕು, ಬುದ್ಧಿ ಹೇಳಬೇಕು. ಅದು ಬಿಟ್ಬಿಟ್ಟು ಮಕ್ಕಳು ಮಾಡೋ ತೆಪ್ಪಿಗೆ ಅಮ್ಮನಿಗೆ ದಂಡ ಹಾಕೋದು ಸರಿನಾ? ಐನೋರೆ, ನೀವು ಸನ್ಯಾಸಿ, ಮನಿಲ್ಲ ಮಠ ಇಲ್ಲ, ಎಂಡ್ರಿಲ್ಲ ಮಕ್ಕಳಿಲ್ಲ. ಹುಡುಗನಿಗೆ ಹೊಡೆದು ಬುದ್ಧಿ ಕಲಿಸೋದು ಬೇರೆ ಮಾತು. ಆದರೆ ಈಗಾಗಿರೋ ನುಕ್ಸಾನು ಗಂಗಾವ ತುಂಬಿಕೊಡ್ಬೇಕು. ಪಟೇಲ, ನಿಂದೊಳ್ಳೆ ನ್ಯಾಯ ಆಯ್ತಲ್ಲೋ. ಮಕ್ಳು ಮಾಡಿ ತಪ್ಪಗೆ ಅಮ್ಮಂಗೆ ಯಾಕೆ ದಂಡ ಹಾಕ್ತ್ಯಾ? ನಾ ಗಂಡ್ಸತ್ ಮುಂಡೆ, ಅಷ್ಟೊಂದು ದುಡ್ಡು ನಾನೆಲ್ಲಿಂದ ತರ್ಲಿ? ತಪ್ಪು ಮಾಡ್ದವ್ ಈ ಮುಂಡೆವು, ಬೇಕಾದ್ರೆ ಇವು ಕೋದಂಡ ಕಟ್ಸು. ಹೋಗ್ರೋ, ಪಟೇಲನ್ ಕಾಲ್ ಕಟ್ಕೊಳ್ಳಿ. ನಾನಂತೂ ದಂಡ ಕೊಡಲ್ಲ. ಏನ್ ಮಾಡ್ತೀರೋ ಮಾಡ್ಕೊಳ್ಳಿ.
ಅಯ್ಯೋ ನಂಗೆ ಕೋದಂಡ ಕಟ್ಟಿಸ್ತೀರಾ? ತಪ್ಪು ಮಾಡಿದ ಅಪ್ಪಣ್ಣ, ಅವನ್ ಕೋದಂಡ ಕಟ್ಟಿಸಿ. ನಾನು ಕೋದಂಡ ಕಟ್ಸ್ಬೇಡಿ, ಬೇಕಿದ್ರೆ ಅಮ್ಮನ ಹತ್ರ ದಂಡ ಇಸ್ಕೊಳ್ಳಿ. 1600 ಒಂದು 400 ಅಂದರೆ 2000 ಆಯ್ತಲ್ಲ. 2000 ದಂಡ ಕಟ್ಟಬೇಕು. ನಡೀರಿ, ಪಂಚಾಯತಿ ತೀರ್ಮಾನನ ಗಂಗಮ್ಮವ್ರಿಗೆ ತಿಳಿಸ್ಬರೋಣ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ